ಬಾಲಕರು ಕ್ಯಾಪಿಟಲ್ಸ್ ಅದ್ಯಾವ ರೀತಿಯಾಗಿ ಚೇಸಿಂಗ್ ಅನ್ನ ಮಾಡ್ತಾರೆ ಅಂತ ಇಲ್ಲಿ ಕಾದು ನೋಡಬೇಕಾಗಿದೆ. ನಮಸ್ತೆ, ಸ್ಪೋರ್ಟ್ಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ನಾನು ರೇಷ್ಮಾ ಶೆಟ್ಟಿ ಎಣ್ಣೆಹೊಳೆ. ನಮ್ಮ ಜೊತೆ ಇವತ್ತು ಸ್ಟಾರ್ ಕ್ರಿಕೆಟರ್ಸ್ನ ಅದ್ಭುತವಾದಂತಹ ವ್ಯಕ್ತಿ ಸಂತೋಷ್ ಸುವರ್ಣ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಇವತ್ತು ನ್ಯೂ ಸ್ಟಾರ್ ಆಗಿ ಬದಲಾದಂತಹ ಸ್ಟಾರ್ ಕ್ರಿಕೆಟರ್ಸ್ನ ಅದ್ಭುತವಾದಂತಹ ವ್ಯಕ್ತಿ, ಬನ್ನಿ ಅವರನ್ನ ಮಾತಾಡ್ಸ್ಕೊ ಬರೋಣ. ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡುವುದರ ಹಿಂದಿನ ಸದುದ್ದೇಶಗಳೇನು, ಯಾಕಾಗಿ ಈ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿಕೊಂಡ್ರು ಅನ್ನೋದನ್ನ ಅವರ ಮೂಲಕವೇ ತಿಳ್ಕೊಬರೋಣ. ಸರ್, ತಮ್ಮ ಕಿರು ಪರಿಚಯದೊಂದಿಗೆ, ಆಲ್ರೆಡಿ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿದೆ, ಆದ್ರೂ ತಮ್ಮ ಒಂದು ಕಿರು ಪರಿಚಯದೊಂದಿಗೆ ನೀವು ಈ ಜರ್ನಿಯನ್ನ ಅಥವಾ ಈ ಕ್ರಿಕೆಟ್ ಪಯಣವನ್ನ ಯಾಕಾಗಿ ಆರಂಭಿಸಿದ್ರಿ ಅನ್ನೋದನ್ನ ತಿಳಿಸ್ಕೊಡ್ಬೋದಾ ಸರ್, ಪ್ಲೀಸ್? ಎಲ್ಲರಿಗೂ ವಂದನೆಗಳು. ಇರುವಂತಹ ಕ್ರೀಡಾಭಿಮಾನಿಗಳಿಗೂ ಹಾಗೂ ಎಲ್ಲ ಕ್ರೀಡಾ ಪ್ರೋತ್ಸಾಹಕರಿಗೂ ಒಂದೇ ಮಾತಿನಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಸರ್, ತಮ್ಮ ಕ್ರಿಕೆಟ್ ಪಯಣದ ಬಗ್ಗೆ ಸ್ವಲ್ಪ ತಿಳಿಸೋದಾದ್ರೆ ಅಥವಾ ಇವತ್ತಿನ ಈ ಕ್ರಿಕೆಟ್ ಆಯೋಜನೆಯ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಏನು ಹೇಳ್ತೀರಿ ಸರ್? ನಮ್ಮ ಈ ಒಂದು ಕ್ರಿಕೆಟ್ ಜರ್ನಿ ಅಂತ ಹೇಳ್ಬೋದಲ್ಲ, ಅದೊಂದು 30 ವರ್ಷದ ಹಿಂದೆ. ನನಗೀಗ ಹೆಚ್ಚಿಗೆ 49 ವರ್ಷ. ನಾವೊಂದು 30 ವರ್ಷಗಳ ಹಿಂದೆ ಒಂದು ಕ್ರಿಕೆಟ್ ಇದೇ ಗ್ರೌಂಡಿನಲ್ಲಿ ನಾವು ಆಡ್ತಿದ್ದೆವು. ಅಂದ್ರೆ ಅದು ನಾವೊಂದು ಇದಕ್ಕೆ ಬಟ್ರಲ್ ಹಚ್ಚಿಲ್ಲ ಅಂದ್ರೆ ನಾವು ಎಲ್ಲ ಮಕ್ಕಳು ಎಲ್ಲ ಇಲ್ಲೇ ಆಡಿ ಬೆಳೆದವರು. ನಮ್ಮ ಆ ದಿವಸದಲ್ಲಿ ಅದಕ್ಕೆ ಈ ಒಂದು ತಂಡಕ್ಕೆ ಸ್ಟಾರ್ ಕ್ರಿಕೆಟರ್ಸ್ ಒಂದು ಹೆಸರಿತ್ತು. ಈಗ ಅವಾಗಲೇ ಒಂದು ಸಾಧಾರಣ ಒಂದು 30-35 ಜನ ಇಲ್ಲಿ ಆಡ್ತಿದ್ದೇವೆ ನಾವು ಕ್ರಿಕೆಟ್. ಒಂದು ಟೂರ್ನಿಮೆಂಟ್, 1-2 ಟೂರ್ನಿಮೆಂಟ್ ಕೂಡ ಆಗಿದೆ ಇಲ್ಲಿ. ಹಾಗೇನೆ ಈಗ ಒಂದು ಅನಾರೋಗ್ಯ ಪೀಡಿತರು ಅವರಿಗೆ ಒಂದು ಸಹಾಯ ಮಾಡುವ ಉದ್ದೇಶದಿಂದ ಈಗಿನ ಯುವಕರು ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಾವು ಹಿರಿಯರಾದ ನಾವು ಎಲ್ಲ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಸರ್, 30 ವರ್ಷಗಳ ಪಯಣ ಇದು ಇವತ್ತು ನಿನ್ನೆಯದಂತೂ ಖಂಡಿತ ಅಲ್ಲ. ಈ 30 ವರ್ಷಗಳ ಜರ್ನಿಯಲ್ಲಿ ತಮಗಾದಂತಹ ಅನುಭವ, ಈ ಕಹಿ ಘಟನೆಗಳು ಇರ್ಬೋದು, ಸಿಹಿ ಘಟನೆಗಳು ಇರ್ಬೋದು, ಏನಾದರೂ ಶೇರ್ ಮಾಡ್ಕೊಳ್ತೀನಿ ಅಂದ್ರೆ ಹೇಗೆ ಶೇರ್ ಮಾಡ್ಕೊಳ್ತೀರಿ ಸರ್ ತಾವು? ನಮ್ಮಲ್ಲಿ ಕಹಿ ಘಟನೆ ಅಂತ ಇಲ್ಲ, ಎಲ್ಲ ಖುಷಿಯ ವಿಷಯವೇ. ಅಂದ್ರೆ ಇವರು ಈಗ ಸ್ಟಾರ್ ಕ್ರಿಕೆಟರ್ಸ್ ಹೋಗಿ ನ್ಯೂ ಸ್ಟಾರ್ ಆದ್ಮೇಲೆ ಆ ಯುವಕರು ಹೆಚ್ಚು ಕಮ್ಮಿ ಒಂದು 50 ಟ್ರೋಫಿ, 50ಕ್ಕೂ ಮಿಗಿಲಾಗಿ ಒಂದು ಟ್ರೋಫಿಯನ್ನು ಗಳಿಸಿಕೊಂಡಿದ್ದಾರೆ. ಹಾಗೂ ಅದರಲ್ಲಿ ಹೆಚ್ಚಿನವರು ಅಂದ್ರೆ ಸ್ಟೇಟ್ ಮತ್ತು ರಾಜ್ಯ ಮಟ್ಟದಲ್ಲಿ ಆಡಿದಂತ ಅನುಭವ ಇರುವವರು ಇಲ್ಲಿದ್ದಾರೆ. ಅಂದ್ರೆ ನಾವು ಒಂದು ಮೊದಲೇ ನನ್ನ 3 ಜನ ತಮ್ಮಂದಿರು ಕೂಡ ಸ್ಟೇಟ್ ಲೆವೆಲ್ ಪ್ಲೇಯರ್ನವರೇ. ಅವರಿಗೆ ಅಂದ್ರೆ ನಂಗೊಂದು ಹೆಮ್ಮೆ ಅಂದ್ರೆ ನಾವು ಇದೇ ಗ್ರೌಂಡ್ ಅಲ್ಲಿ ಆಡಿ ಬೆಳೆದಂತವರು. ಹಾಗಾಗಿ ಅವರಿಗೂ ಕೂಡ ಚಿಕ್ಕವರಿರುವಾಗ ಬೌಲಿಂಗ್ ಮಾಡುವ ಒಂದು ಕಲಿಸಿಕೊಟ್ಟವರು ನಾವು, ನಮ್ಮ ಇಲ್ಲಿ ಇದೇ ಗ್ರೌಂಡ್ ನಲ್ಲಿ ಅವರು ಕಲಿತವರು. ಹಾಗೆ ಒಳ್ಳೇದಾಗಲಿ. ಈಗ ಇನ್ನು ಕೂಡ ಇವರು ಹೆಚ್ಚಿನ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡುವಂತ ಶಕ್ತಿ ಸಿಗಲಿ ಅಂತ ನಾನು ಅವರು ಭಗವಂತನಲ್ಲಿ ಬೇಡಿಕೊಳ್ಳುತ್ತಿದ್ದೆ. ಸರ್, ಈ ಶಾರ್ಟ್ ಪಿಚ್ ಆಯ್ಕೆ ಯಾಕೆ ಮಾಡಿದ್ರಿ, ಲಾಂಗ್ ಪಿಚ್ ಆಯ್ಕೆ ಯಾಕೆ ಮಾಡಲಿಲ್ಲ ಅಂತ? ಅಂದ್ರೆ ಅದೇ ನಮ್ಮ ಈ ಊರಿನಲ್ಲಿ ಒಂದು ಸ್ಥಳಾವಕಾಶ ಕಮ್ಮಿ ಇದೆ, ಅಂದ್ರೆ ಗ್ರೌಂಡ್ ಇಲ್ಲ. ಇದು ಗ್ರೌಂಡ್ ಅಲ್ಲಿ ಅಂದ್ರೆ ಅದು ಈಗ ಮುಂಚೆ ಒಂದು ಬಟ್ರಚ್ಚಿಲ್ ಅನ್ನೋದು ಫುಲ್ ಲಾಂಗ್ ಆಗಿತ್ತು. ಈಗ ಅಂದ್ರೆ ಅದನ್ನು ಬೇರೆಯವರಿಗೆ ಮಾರಿದ ಕಾರಣದಿಂದ ಅದು ಸ್ವಲ್ಪ ಪ್ರಾಬ್ಲಮ್ ಇದೆ. ಆದ್ರೂ ಅವರು ಒಂದು ಸ್ಥಳಾವಕಾಶ ಕೊಟ್ಟಿದ್ದಾರೆ. ಇಷ್ಟು ಚಿಕ್ಕ ಒಂದು ಸ್ಥಳವಾದರೂ ನಮಗೆ ಸಿಕ್ಕಿತೆಂದು ಹೇಳಲು ಅವರು ಕೊಟ್ಟ ಸ್ಥಳ ಮಾಡಿಕೊಟ್ಟ ಅವರಿಗೂ ನಾವು ಅಭಿನಂದನೆ ಸಲ್ಲಿಸುತ್ತೇವೆ. ಈ ಒಂದು ಗ್ರೌಂಡ್ ಇಂದು ಬಹಳ ವಿಶೇಷವಾದಂತ ಇತಿಹಾಸ ಇದೆ ಅಂತ ಕೇಳ್ಪಟ್ಟೆ ಸರ್ ಈಗ ತಾನೆ. ಅದರ ಇತಿಹಾಸದ ಬಗ್ಗೆ ನಿಮ್ಗೇನಾದ್ರೂ ತಿಳಿದಿದ್ರೆ ಏನ್ ಹೇಳ್ತೀರಿ ಸರ್? ಇತಿಹಾಸ ಅಂದ್ರೆ ಇದೆ ಬಟ್ರಚ್ಚಿಲ್ ಅನ್ನೋದು. ಅದಕ್ಕೆ ನಾವು ಅಂದ್ರೆ ಇತಿಹಾಸ ಅಂತ ಏನು ನಮ್ಗೆ ಅಷ್ಟು ಮಾಹಿತಿ ಇಲ್ಲ ಮೇಡಮ್. ಅಂದ್ರೆ ಇಲ್ಲಿ ತುಂಬಾನೇ ಟೂರ್ನಮೆಂಟ್ ಮುಂಚೆ ಮಾಡ್ತಿದ್ದೇವೆ ನಾವು. ಹಾಗೆ ಇನ್ನು ಕೂಡ ಆಗ್ಲಿ, ಒಳ್ಳೇದಾಗ್ಲಿ ಅಂತ ಹೇಳಿದ್ವಿ. ಬಹಳ ಅದ್ಭುತವಾದಂತಹ ಅನುಭವಗಳನ್ನ ನಮ್ಮ ಜೊತೆ ಶೇರ್ ಮಾಡಿಕೊಂಡಂತಹ ಸಂತೋಷ್ ಸುವರ್ಣ ಅವರಿಗೆ ಸ್ಪೋರ್ಟ್ಸ್ ಕನ್ನಡದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಸರ್. ಧನ್ಯವಾದಗಳು ತಮಗೆ.